ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ವೇತಾ ವ್ಲಾಗ್ಸ್ಗೆ ಸುಸ್ವಾಗತ. ಈ ಪೂಜೆಗೆ ಶುಕ್ರವಾರ ಅಂತ ಕರೀತಾರೆ, ಅಥವಾ ಶುಕ್ರವಾರ ಗೌರಿ ವ್ರತ ಅಂತಾನೂ ಕರೀತಾರೆ. ನಾನು ನಿಮ್ಗೆ ಪೂಜೆ ಮಾಡೋ ವಿಧಾನ ಹೇಳ್ಕೊಡ್ತೀನಿ ಬರ್ರಿ. ಈಗ ನಾವು ಒಂದು ಪೀಠವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇದನ್ನು ನೀವು ದೇವ್ರ ಮನೆಯಲ್ಲಾದರೂ ಮಾಡ್ಬೋದು, ಅಥವಾ ಉತ್ತರ ಅಥವಾ ಪೂರ್ವ ದಿಕ್ಕಿಗಾದರೂ ನೀವು ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು. ಮೊದಲಿಗೆ ನಾವೊಂದು ಪೀಠವನ್ನು ರೆಡಿ ಮಾಡ್ಕೋತಿದ್ದೀನಿ. ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿದ್ದೀನಿ. ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಟು 3 ಅಥವಾ 5 ಎಡೆ ಅಕ್ಕಿಯನ್ನು ಹಾಕಿ, ಆ ಅಕ್ಕಿಯ ಮೇಲೆ ಶ್ರೀಮಂತ ಅಥವಾ ಮಂಡಳವನ್ನು ಬರಿಬೇಕು. ಹಾಗೇನೆ ಆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಮಂತ್ರವನ್ನು ಹೇಳ್ತಾ ಕಳಸ ಪ್ರತಿಷ್ಠಾಪನೆ ಮಾಡ್ಬೋದು. ಅದರಲ್ಲಿ ನಾವು ನೀರು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ಕಂಕಣವನ್ನು ಕಟ್ಟಬೇಕು. ಕಳಸಕ್ಕೆ ಹಾಕುವ ನೀರು ಆದಷ್ಟು ಶುದ್ಧವಾಗಿ ನೋಡ್ಕೊಳ್ಳಿ. ಕಳಶಕ್ಕೆ ಅರಿಶಿನ ಕುಂಕುಮ ಹಾಗೂ ಜಾವತ್ ಪೌಡರ್, ಗಂಗಾಜಲ, ಹಾಗೆ ಹಸುವಿನ ಗಂಜಲ, 2 ಏಲಕ್ಕಿ, ಅರಿಶಿನದ ಕೊಂಬು, ಅಡಿಕೆ. ಈ ಸಂಪತ್ಗೌರಿ ಪೂಜೆಯನ್ನು ಮಾಡಬೇಕಾದ್ರೆ ಇಷ್ಟು ವಸ್ತುವನ್ನು ಹಾಕಿದರೆ ನಾವು ಪೂಜೆಯನ್ನು ಆರಂಭ ಮಾಡ್ಬೋದು. ಹಾಗೂ ಕಳಶ ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ 5 ವೇಳೆಯಲ್ಲಿ ಕಳಶ ಪ್ರತಿಷ್ಠಾಪನೆಗೂ ಮೊದಲು ಗಣೇಶನ ಪೂಜೆ ಮಾಡಬೇಕು. ವಕ್ರತುಂಡ ಮಹಾಕಾಯ, ಸೂರ್ಯಕೋಟಿ ಸಮಪ್ರಭ, ನಿರ್ವಿಘ್ನಂ ಕುರುಮೇ ದೇವ, ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರ ಇವನ್ನು ಕಳಶವನ್ನು ಇಡುವ ಸಂದರ್ಭದಲ್ಲಿ ವಿಳೆದೆಲೆಗೆ ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನಮ್ರದ ಸಿಂಧು ಕಾವೇರಿ ಜಲಧಿಂ ಸನ್ನಿಧಿಂ ಕುರುಹು ಅಂತ ಮಂತ್ರವನ್ನು ಹೇಳಬೇಕು. ಈ ವಾರ ಬಂದಿರೋ 5 ಶುಕ್ರವಾರಗಳಾಗಿವೆ. ಈಗ ಜುಲೈ 25 ನಮಗೆ ಆರಂಭವಾಗಿರುವಂಥ ಸಂಪತ್ ಶುಕ್ರವಾರ. ಆಗಸ್ಟ್ 1, 8, 15 ಮತ್ತು 22ರಂದು ಕೊನೆಗೊಳ್ಳುತ್ತದೆ. ಹಾಗೆ ಗೆಜ್ಜೆ ವಸ್ತ್ರ ಹಾಕಿ ಅಮ್ಮನವರಿಗೆ ಮಾಂಗಲ್ಯ ಹಾಕಿ ಜೊತೆಗೆ ಆಭರಣವನ್ನು ಹಾಕಿ ಮುಖಪದ್ಮವನ್ನು ಹಾಕಬೇಕು. ಎಲ್ಲರ ತರಹ ಹೂವು ಹಣ್ಣುಗಳಿಂದ ಅಲಂಕಾರ ಮಾಡಿದರೆ ತುಂಬ ಒಳ್ಳೆಯದು. ಕಳಶ ಸಿದ್ಧ ಆದಮೇಲೆ ಕಳಶವನ್ನು ಮುಟ್ಟಿ ಸಂಪತ್ ಲಕ್ಷ್ಮಿ ಅಮ್ಮನವರಿಗೆ ಆವಾಹನೆ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಅಂದರೆ ನಮಸ್ತೆಷ್ಟು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ನೀವು ಹೇಳ್ಕೊಂಡು ಲಕ್ಷ್ಮಿಯನ್ನು ಆವಾಹನೆ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಈ ಸ್ತೋತ್ರ ಹೇಳ್ಕೊಳ್ಳೋಕ್ಕೆ ಬರದೇ ಹೋದರೆ ಇದಂತೂ ತುಂಬ ಸುಲಭ. ಶುಕ್ರಗೌರಿ ಆವಾಹಯಾಮಿ ಸರ್ವಮಂಗಳ ಮಾಂಗಲ್ಯ ಶಿರೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ಕೊಂಡು ಶುಕ್ರಗೌರಿಗೆ ಅಕ್ಷತೆ ಹಾಗೂ ಹೂವನ್ನು ಇಟ್ಟು ನೀವು ಈಗಾಗಲೇ ನಮಗೆ ಕುಲದೇವರಿಗೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಕಳಶ ಪ್ರತಿಷ್ಠಾಪನೆ ಆದಮೇಲೆ ಕಳಶವನ್ನು ಮುಟ್ಟಿ ನಾನು ಈಗಾಗಲೇ ಹೇಳಿದ ಹಾಗೆ ಮಂತ್ರವನ್ನು ಹೇಳ್ಕೊಂಡು ಪೂಜೆಯನ್ನು ಆರಂಭ ಮಾಡಬೇಕು. ನಂತರ ಅಮ್ಮನವರ ಮುಂದೆ ಲಕ್ಷ್ಮೀ ವಿಗ್ರಹ ಹಾಗೂ ಗಣೇಶನ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಆರಂಭ ಮಾಡಬೇಕಾಗುತ್ತೆ. ಹಾಗೆಯೇ 1 ಡಜನ್ ಬಳೆ. ಈ ವಾರ ಅದೇ ಬಳೆಯನ್ನು ಮುಂದಿನ ವಾರ ಉಪಯೋಗ ಮಾಡ್ಬೋದು. ನೋಡಿ, ಇದೆಲ್ಲ ಪೂಜೆ ಸಿದ್ಧತೆ, ಸಂಪತ್ ಶುಕ್ರವಾರ ಪೂಜೆಯ ಪುಸ್ತಕ, ಪ್ರಸಾದ ಹಾಗೂ ದೀಪಾರತಿ ಬಗ್ಗೆ ಹೇಳಬೇಕು. ಬೆಲ್ಲದ ದೀಪಾರಾಧನೆ ಮಾಡ್ಕೊಳ್ಳಿ, ಅಕ್ಕಿಯ ದೀಪಾರಾಧನೆ ಮಾಡ್ಕೊಳ್ಳಿ. ಹಾಗೆ ನಾನು ಈಗ ತುಪ್ಪದ ದೀಪಾರಾಧನೆ ಮಾಡ್ತಿದ್ದೀನಿ. ಕಾಮಾಕ್ಷಿ ದೀಪಾರಾಧನೆ ಲಕ್ಷ್ಮೀ ದೇವಿಗೆ ತುಂಬ ಶ್ರೇಷ್ಠವಾದದ್ದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ